ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಮಾದೇಪುರ ರೋಡ್ ಹತ್ರ ಮೈಸೂರು ಬಸ್ ಸ್ಟ್ಯಾಂಡಿಂದ 24 ಕಿಲೋಮೀಟರ್ ಡಿಸ್ಟೆನ್ಸ್. ಫುಲ್ಲಿ ಡೆವಲಪ್ಡ್ ತೋಟ ಇದು. 10.5 ಎಕರೆ ಇದೆ. ನಾಲೆ ಪಕ್ಕದಲ್ಲಿದೆ, ದೊಡ್ಡ ನಾಲೆ ಪಕ್ಕದಲ್ಲಿ. ಆ ನಾಲೆ ನೀರು ಉಪಯೋಗಿಸ್ತಾರೆ ಇವರು. ನಾಲೆಯಲ್ಲಿ ಮೋಟ್ರ್ ಹಾಕ್ಬಿಟ್ಟಿದ್ದಾರೆ, ಸಬ್ಮರ್ಸಿಬಲ್. ಆದ್ದರಿಂದ ನೀರು ತಗೊಳ್ತಾರೆ. ಜೊತೆಗೆ 2 ಬೋರ್ವೆಲ್ಲು ಇದೆ. ಬೋರ್ವೆಲ್ಲಲ್ಲೂ 3 ಇಂಚ್ ನೀರು ಬರ್ತಿದೆ. ನೀರಿಗಿನ ತೊಂದರೆ ಇಲ್ಲ ಇಲ್ಲಿ. ಇದೆಲ್ಲ 28 ವರ್ಷದಿಂದ 30 ವರ್ಷ ಹಳೆಯದು ಟೀಕ್ ವುಡ್ ಹಾಕಿದ್ದಾರೆ. ಇದರಲ್ಲಿ ಸಪೋಟ ಇದೆ, ಮಾವಿದೆ, ತೆಂಗಿದೆ, ಅಡಿಕೆ ಇದೆ, ಇನ್ನು ಕೆಲವು ಸುಮಾರು ಅಸಾರ್ಟೆಡ್ ಟ್ರೀಸಿನೂ ಇದೆ. ಮತ್ತೆಲ್ಲ ಕಟಿಂಗ್ ಪರ್ಮಿಷನ್ ಸಮೇತ ಇರೋದು. ಟೀಕ್ ವುಡ್, ರೆಡ್ ಸಾಯಿಲ್. 10.5 ಎಕರೆ ಇದೆ. 95 ಲಕ್ಷ ರೂಪಾಯಿ ಪರ್ ಎಕರ್ ಇದರದ್ದು ಬೆಲೆ ಹೇಳ್ತಾ ಇದ್ದಾರೆ. ಮನೆಯೂ ಇದೆ, 2 ಮನೆ ಇದೆ. ಮತ್ತು ಲೇಬರ್ ಕ್ವಾರ್ಟರ್ಸ್ ಇದೆ, ದನದ ಕೊಟ್ಟಿಗೆ ಇದೆ. ಒಂದು ಮಾಮೂಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ. ಫುಲ್ ಬೌಂಡ್ರಿ ಫೆನ್ಸಿಂಗ್ ಆಗಿದೆ. CC ಕ್ಯಾಮ್ರಾಗಳೆಲ್ಲ ಹಾಕಿದ್ದಾರೆ. ನೋಡಿ, ಇದು ಸ್ವಿಮ್ಮಿಂಗ್ ಪೂಲ್. ಇದು ತೆಂಗಲ್ಲಿ ಫಸಲು ಜಾಸ್ತಿ ಬರ್ತಾ ಇದೆ, ಒಳ್ಳೆ ಫಲ ಕೊಡ್ತಾ ಇದೆ. ಕ್ಲಿಯರ್ ಟೈಟಲ್ ಇದೆ. ಈ ಥರ ತೋಟ ಬೆಳೆಸಬೇಕು ಅಂದರೆ ಸುಮಾರು 28ರಿಂದ 30 ವರ್ಷ ಆಗಬೇಕು. ಎಲ್ಲ ರೆಡಿ ಮಾಡಿ ಮಡಗಿದ್ದಾರೆ. ನೋಡಿ, ಶೂಟಿಂಗ್ ತೊಗೋಬೋದು, ಆ ಥರ ಇದೆ ತೋಟ ಇದು. ಈಗ ಸ್ವಲ್ಪ ಎಲೆ ಉದುರೋಗ್ಬಿಟ್ಟೈತೆ. ಫುಲ್ ಚಿಗುರ್ಕೊಬಿಟ್ರೆ ಇನ್ನೂ ಚೆನ್ನಾಗಿ ಕಾಣ್ತಿದೆ. ಕ್ಲಿಯರ್ ಟೈಟಲ್, ಜನರಲ್ ಕ್ಯಾಟಗರಿ, ಸಿಂಗಲ್ ಓನರ್. ಇವರು ಗೌಡಾಸ್. ಎಲೆ ಮತ್ತೆ ಚಿಗುರ್ಕೊಬಿಟ್ರೆ ಇನ್ನೊಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆವಾಗ ಇನ್ನೂ ಚೆನ್ನಾಗಿ ಕಾಣ್ತೀನಿ. ನೋಡಿ, ಎಷ್ಟೊಂದು ಉದುರೋಗಿ ಬಿದ್ದಿದೆ. ಈ ಥರ ಚಿಕ್ಕ ಚಿಕ್ಕದು 1/2 ಎಕರೆ, 1 ಎಕರೆ, 3/4 ಎಕರೆ, 1.5 ಎಕರೆ ಈ ಥರದ್ದು ಜಮೀನು ಇದೆ, ತೋಟನೂ ಇದೆ. ಕೆಲವು ಜಾಗದಲ್ಲಿ ಫಾರ್ಮ್ ಹೌಸು ಇದೆ, 2 ಎಕರೆ ಆ ಥರದ್ದು. ಯಾರಿಗಾದ್ರು ಬೇಕು ಅಂದರೆ ಸಂಪರ್ಕ ಮಾಡಿ. ನನ್ನ ಹತ್ರ ಇರೋದೆಲ್ಲ ರೈತರಿಂದ ಇದ್ರೆ ಮಾಡೋಕ್ಕಿಲ್ಲ. ನಾನು ರೈತರಿಂದ ಕೊಂಡ್ಕೊಂಡಿರ್ತಾರಲ್ಲ, ಸುಮಾರು ಒಂದು 10 ವರ್ಷ, 8 ವರ್ಷ, 15 ವರ್ಷ. ಈಗ ನಮಗೆ ಮಕ್ಕಳೆಲ್ಲ ಹೊರಗಡೆ ಹೊಟ್ಟೋಗ್ಬಿಟ್ಟಿದ್ದಾರೆ, ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಕೊಟ್ಬಿಡ್ತೀನಿ ಅಂತ ಹೇಳ್ತಾರಲ್ಲ, ಅಂಥವ್ರದ್ದೇ ನಾನು ಕೆಲಸ ಮಾಡೋದು. ಅದೆಲ್ಲ ಕ್ಲೀನಾಗಿರುತ್ತೆ ಡಾಕ್ಯುಮೆಂಟ್. ಮೈಸೂರಲ್ಲಿ ಮನೆ ಕೂಡ ಇರ್ತಿದೆ ನನ್ನ ಹತ್ರ, ಹೊಸ ಮನೆಗಳು. ಯಾರಾದರೂ ಬೇಕು ಅಂದರೆ ಸಂಪರ್ಕ ಮಾಡಿ. ಇದ್ರ ಪಕ್ಕದಲ್ಲಿ ನಾಲೆ ಇದೆಯಲ್ಲ, 2 ಫಸಲಿಗೆ ನೀರು ಕೊಡೋದು. ವರ್ಷ ಪೂರ್ತಿ ನೀರಿರ್ತದೆ. ಆ ಜಾಗದಲ್ಲಿ ಇವರು ಪಂಪ್ ಹಾಕಿ ನೀರು ಲಿಫ್ಟ್ ಮಾಡ್ಕೋತಾ ಇರೋದು.